ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮೇರಿ. ಇದು ಶನಿವಾರ ಭಾನುವಾರದ್ದು 2 ದಿನದ್ದು ವ್ಲಾಗು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟು ದಿನ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ತಂಗಿ ಬಂದ್ಬಿಡೋಳು. ಅವಳ ಜೊತೆ ಮಾತಾಡ್ತಾ ಇದ್ದೆ. ಕೆಲಸ ಎಲ್ಲ ಮುಗಿಸಿ ತಂಗಿ ಬಂದರೆ ಹೋಗೋದೇ ಅವಳು ಒಂದು 3-4 ಅವರ್ಸ್ ಕೂತಿರ್ತಾಳೆ ಮಾತಾಡಿಕೊಂಡು. ಸರಿ, ನಾವು ವೀಡಿಯೋ ಮಾಡಬೇಕು ಹೋಗು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದರಿಂದ ಯಾವತ್ತೋ ಒಂದಿನ ಬರ್ತಾಳೆ ಪಾಪ. ನಮ್ಮ ಅತ್ತೆ ಬಂದಾಗಿಂದ ಜಾಸ್ತಿ ಬರೋಕ್ಕೆ ಆಗ್ತಾಯಿಲ್ಲ ಅವಳಿಗೆ. ಅದಿಲ್ಲದೆ ಶಾಪ್ ಬೇರೆ ಇಟ್ಟಿದ್ದಾಳೆ, ಕ್ರಿಸ್ಮಸ್ ಐಟಮ್ಸ್ ಎಲ್ಲ ಸೇಲ್ ಮಾಡೋಂಗೆ ಚರ್ಚಲ್ಲಿ. ಅದರಿಂದ ಅವಳಿಗೆ ಟೈಮೇ ಸಿಗ್ತಾ ಇಲ್ಲ. ಆಗ ಬಂದಿರೋದು ಒಂದಿನ ಅಲ್ವಾ, ಸರಿ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ, ವಾಯ್ಸು ಕೊಡೋಕ್ಕಾಗಲ್ಲ. ಸರಿ, ಇವತ್ತು ಹಾಕೋದಾ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಶನಿವಾರ ಬಂದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ನಾನು ಯಾವಾಗಲೂ ಅಷ್ಟೇ ಕ್ರಿಸ್ಮಸ್ ಟೈಮಲ್ಲಿ ಏನಾದರೂ ಫಂಕ್ಷನ್ ಆದರೆ ಮನೇಲಿ ಈ ರೀತಿ ನಾನು ಮನೇಲಿರೋ ಐಟಮ್ಸ್ನೆಲ್ಲ ಚೇಂಜ್ ಮಾಡೋದು ನನ್ನದು ಅಭ್ಯಾಸ. ಈಗ ಕರ್ಟನ್ಸ್ನೆಲ್ಲ ಹಾಕ್ತೀನಲ್ವ, ಅದ್ರದ್ದು ಮ್ಯಾಚಿಂಗ್ ಆಗೋಂಗೆ ನಾನು ಫ್ಲವರ್ಗಳನ್ನೆಲ್ಲ ಮಾಡ್ತಾಯಿರ್ತೀನಿ. ಸೇಮ್ ಒಂದೇ ಥರ ಮ್ಯಾಚಿಂಗ್ ಇರೋಂಗೆ ಹಾಕೋದೇ ನನಗೆ ಅಭ್ಯಾಸ ಇರೋದ್ರಿಂದ ಎಷ್ಟೇ ಬಾಡಿ ಪೇಯ್ನ್ ಇದ್ದರೂ ಕೂಡ ನಾನು ಮಾಡಿದ್ರೇ ನನಗೆ ಸಮಾಧಾನ. ಆಗಲೇ ಮನೆ ನನಗೆ ಚೆನ್ನಾಗಿ ಕಾಣಿಸ್ಬೇಕು. ನಾವು ಚೆನ್ನಾಗಿರ್ತೀವೋ ಇಲ್ವೋ, ನನಗೆ ಮನೆ ತುಂಬ ಚೆನ್ನಾಗಿ ಕಾಣಿಸೋಂಗೆ ಇಡೋಕ್ಕೆ ನನಗೆ ತುಂಬ ಇಷ್ಟ. ಡೆಕೋರೇಷನ್ ಐಟಮ್ ಮಾಡಬೇಕು ಅಂದರೆ ಇಷ್ಟ, ಫ್ಲವರ್ಸ್ ಮಾಡಬೇಕು ಅಂದರೆ ಇಷ್ಟ, ಕ್ರಾಫ್ಟಲ್ಲಿ ತುಂಬ ಇಂಟ್ರೆಸ್ಟು ಫ್ರೆಂಡ್ ನನಗೆ. ನಾನು ಫಸ್ಟು ವೀಡಿಯೋ ಎಲ್ಲ ಮಾಡಬೇಕಾದ್ರೆ ಈ ವ್ಲಾಗು ಕ್ರಾಫ್ಟದು ಮಾಡೋದಾ ಇಲ್ಲ ರಂಗೋಲಿದು ಮಾಡೋದಾ ಅಂತಲೇ ಇಂಟ್ರೆಸ್ಟ್ ತುಂಬ ಇತ್ತು. ಆಮೇಲೆ ಬೇಡ ಈ ಥರನೇ ವ್ಲಾಗ್ ಮಾಡೋದಾ, ಆಮೇಲೆ ಅದರಲ್ಲೇ ಒಂದೊಂದು ತೋರಿಸ್ಕೊಂಡು ಹೋಗೋದಾ ಈ ರೀತಿ ಅಂತ ಈ ರೀತಿ ಮಾಡ್ತಾ ಇರೋದು ಫ್ರೆಂಡ್ಸ್. ನಾನೇನು ಮಾಡ್ತಾಯಿದ್ದೀನಿ, ಮೊನ್ನೆನೇ ಶುಕ್ರವಾರನೇ ಹೋಗಿ ಸ್ಕೂಲಿಂದ ಬರಬೇಕಾದ್ರೆ ಬ್ಯಾಂಗಲ್ ಸ್ಟೋರಲ್ಲಿ ಈ ಕಲರ್ದು ಪೇಪರ್ ತಂದು ಇಟ್ಬಿಟ್ಟಿದ್ದೆ. ಸರಿ, ಇವತ್ತು ಮಾಡೋದಾ ಅಂತ ಮಾಡ್ತಾಯಿದ್ದೀನಿ. ಮೂವಿ ಹಾಕ್ಕೊಂಡು ನೋಡಿಕೊಂಡು ಆರೇನೂ ಇದ್ದ, ಸರಿ ಮಾಡ್ಕೊಂಡು ಕೂತಿದ್ದೆ. ಸೆಂಟ್ರಲ್ಲಿ ಅವನು ಈ ಥರ ನೋಡಿ, ಈ ಥರ ಕಟ್ ಮಾಡಿ ಇಟ್ಟಿದ್ದೀನ ಫ್ಲವರ್ಸ್ನ ತೆಗ್ದು ಕಟ್ ಮಾಡಿಬಿಡ್ತಾವನೆ. ನಾನು ಹುಡುಕ್ತಾ ಇರ್ತೀನಿ, ಎಲ್ಲೋ ಹೋಯ್ತೋ, ಏನಕ್ಕೆ ತೆಗ್ದೆ, ನೀನು ಏನಾರ ತೆಗ್ದ ಅಂದರೆ ರೂಮಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಮಮ್ಮಿ ಫ್ಲವರ್ಸು ಅಂತ. ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಮಮ್ಮಿ, ನನಗೂ ಹೇಳ್ಕೊಡು ಅಂತ ಆ ಫ್ಲವರ್ ಮಾಡೋ ತನಕ ನನಗೆ ಎಷ್ಟು ಸರಿ ಎದ್ದೊಳಿಸ್ತಾ, ಎಷ್ಟು ಸರಿ ಕೂತ್ಕೊಂಡೆ. ಅದರಿಂದ ಅವತ್ತೇ ಹಾಕೋಕ್ಕಾಗಲಿಲ್ಲ ನನಗೆ ವ್ಲಾಗ್ನ. ಅವತ್ತೇ ಹಾಕ್ತೀನಿ ಒಂದೊಂದು ದಿನ ವ್ಲಾಗ್ನ. ಸರಿ, ಈ ಥರ ಮಾಡಿದ್ದೀನಿ. ಇದು ಕರ್ಟನ್ಗೆ ಮ್ಯಾಚಿಂಗ್ ಆಗೋಂಗೆ ನಾನು ಮಾಡಿರೋದು. ಆದರೂ ಕೂಡ ಮೀಶೋದಲ್ಲಿ ಕೂಡ ಫ್ಲವರ್ಸ್ನೆಲ್ಲ ತರಿಸ್ಕೊತೀನಿ. ಏನೇ ಆದರೂ ಕೂಡ ಮನೆಗೆ ನಾನು ಮಾಡಿದ್ರೆ ನನಗೆ ಇಂಟ್ರೆಸ್ಟು, ಅದರಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದಾದಮೇಲೆ ಭಾನುವಾರದ ವ್ಲಾಗ್ನ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಸ್ಗೆ ಮುಗಿಸ್ಕೊಂಡು ಭಾನುವಾರ ಆಚೆ ಬಂದರೆ ಎಲ್ಲ ಈ ಥರ ಮನೆ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಕ್ರಿಸ್ಮಸ್ಗೆ. ಆಮೇಲೆ ಸಿಸ್ಟರ್ಸು TC ಪಾಳ್ಯದಿಂದ ಬಂದು ಅವರು ಕೂಡ ಈ ಥರ ಬೈಬಲೆಲ್ಲ ಸೇಲ್ ಮಾಡೋಂಗೆ ಇಟ್ಬಿಟ್ಟಿದ್ರು. ನನ್ನ ತಂಗಿನೂ ಕೂಡ ಶಾಪ್ ಇಟ್ಟಿದ್ಲು, ಅವಳದು ಕ್ರಿಸ್ಮಸ್ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ಲು. ಆಗ ನಾನು ಅದನ್ನೆಲ್ಲ ತಗೊಂಡೆ, ಸ್ವಲ್ಪ ಐಟಮ್ಸ್ನ, ಲೈಟಿಂಗ್ಸು, ಸ್ಟಾರ್ದು, ಆಮೇಲೆ ಬೆಲ್ಸು, ಇದನ್ನೆಲ್ಲ ಸ್ವಲ್ಪನೇ ತಗೊಂಡು ಮನೆಗೆ ಬಂದರೆ ಇಬ್ಬರು ಎದ್ಬಿಟ್ಟಿದ್ರು, ಆರ್ಯಾನು ರಿಯಾ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ಲು. ಕಸ ಗುಡಿಸಿಲ್ಲ, ಬೆಡ್ ಕೂಡ ಕ್ಲೀನ್ ಎಲ್ಲ ಕ್ಲೀನ್ ಮಾಡಿ, ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ಲು. ಮಮ್ಮಿ ಹೆಂಗಿದೆ ನೋಡಿ ಅಂತ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿ ಮಾಡಿದ್ಯಾ ರಿಯಾ, ಈ ಥರನೇ ಮಾಡಬೇಕು, ಯಾವಾಗಲೂ ನಿದ್ದೆ ಮಾಡ್ತಾನೆ ಇರಬಾರ್ದು ಬೆಳಗ್ಗೆ ಹೊತ್ತು ಅಂತ ಹೇಳ್ತಾ ಇದ್ದೆ. ಯಾವಾಗ ಲೀವ್ ಇರುತ್ತೋ ಆಗ ಬೇಗ ಎದ್ಬಿಡ್ತಾರೆ ಮಕ್ಕಳು. ಲೀವ್ ಇಲ್ಲದೆ ಇರೋ ಟೈಮಲ್ಲಿ ಸ್ಕೂಲ್ಗೆ ಹೋಗಬೇಕು, ಎಕ್ಸಾಮ್ ಇದೆ ಅಂದರೆ ಎದ್ದೋಳೋದೇ ಇಲ್ಲ. ಎದ್ದೋಳಿ ಅಂತ ಇದ್ದರೆ ಹ್ಞೂ ಅಂತ ಬೆಡ್ಶೀಟ್ ಹೊಸ್ಕೊಂಡು. ಈಗ ಚಳಿ ಅಲ್ವಾ, ತುಂಬ ಎದ್ದೋಳಕ್ಕೆ ಕಷ್ಟಪಡ್ತಾರೆ. ನನಗೂ ಕೂಡ ಬೆಳಗ್ಗೆ ಹೊತ್ತು ಆಗೋದಿಲ್ಲನೇ, ಆದರೂ ಎದ್ದೊಳ್ಬೇಕಲ್ವ, ಕೆಲಸ ಶುರು ಮಾಡಿ 6 ಗಂಟೆಗೆ ಎದ್ರೇ ಎಲ್ಲ ಕೆಲಸ ಮುಗಿಯೋದು ಬೇಗ. ಇದು ನೋಡಿ, ನಮ್ಮ ತಂಗಿ ಸೇಲ್ ಮಾಡ್ತಾಯಿದ್ಲು ಒಂದು ತಂದೆ. ಅವಳೇನು ಮಾಡಿಬಿಟ್ಟವಳೆ, ಎಲ್ಲ ನನಗೆ 500 ರುಪೀಸ್ ಅಂತ ಹೇಳಿದ್ಲು. ಹೋಲ್ಸೇಲಲ್ಲಿ ಅವಳಿಗೆ 500 ಬಿದ್ದಿರೋದು, ನನಗೂ ಅದೇ ರೇಟ್ಗೆ ಹಾಕ್ತಾಳೆ. ಇದು ಒಂದು 300 ರುಪೀಸು, ಅದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಲು. ಎಲ್ಲ ಬಿಲ್ಸೆಲ್ಲ ತುಂಬ ಕಡಿಮೆ ಮಾಡಿ 1,500 ಆಗಿರೋದು ಬಿಲ್ಲು. ಒಂದು 4 ಐಟಮ್ಗೆ ಹಾಕಿರೋದು ನನಗೆ ಎಷ್ಟು ಹೇಳಿ 950 ಹಾಕಿದ್ದಾಳೆ. ಆಮೇಲೆ ನಾವೇನು ಮಾಡೋದು, ನೀನು ಆ ಥರ ಹಾಕ್ಬೇಡ, ಎಲ್ಲ ಬಿಲ್ನು ಫುಲ್ ಹಾಕು, 10 ರೂಪಾಯಿನ ಕಮ್ಮಿ ಮಾಡಿದ್ರೆ ಸಾಕು ನನಗೆ ಅಂತ ಇದ್ದೀನಿ. ಇಲ್ಲ, ಅಂಗಡಿಯವ್ರಿಗೂ ನಿನಗೂ ಒಂದೇ ಬೆಲೆ ಹಾಕಲ್ಲ ನಾನು ಅಂತ ತುಂಬ ಇದು ಮಾಡ್ತಾಯಿದ್ಲು. ಆಮೇಲೆ ಸರಿ ಮನೆಗೆ ಎತ್ಕೊಂಡು ಬಂದು ಅದರಲ್ಲೇ ಬಿಲ್ ಹಾಕ್ಬಿಟ್ಟಿದ್ಲಲ್ವಾ, ಅದನ್ನು ಬರ್ಕೊಂಡು ನಮ್ಮ ಮಾಮ ಅಂದರು ಆ ಥರ ಎಲ್ಲ ಇಟ್ಕೋಬೇಡ,
ಪಾಪ ಅವ್ರು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾರೆ, ಮಾರ್ಕೆಟ್ಗೆ ಹೋಗಿ ತಂದು ಬೇಡ ಅವ್ರದ್ದು ಆ ದುಡ್ಡಿಗೆ ಎಕ್ಸ್ಟ್ರಾ ದುಡ್ಡಿಗೆ ಅವರು ಅದ್ರ ಮೇಲೆ ಒಂದು ಐಟಮ್ 500 ರೂಪಾಯಿ ಅಂದರೆ ಅದ್ರ ಮೇಲೆ ಒಂದು 10 ರೂಪಾಯಿ ಹಾಕಿನೇ ಅವರು ವ್ಯಾಪಾರ ಮಾಡೋದು. ಆ ಎಕ್ಸ್ಟ್ರಾ ಅಮೌಂಟೇ ಸಿಗಲಿಲ್ಲ ಒಂದು ಐಟಮ್ಗೆ ಅಂದರೆ ಬೇಜಾರಾಗೋದು ಬೇಡ, ಬೇಜಾರಾಗಲ್ಲ. ಆದರೂ ಕೂಡ ನಮಗೆ ಇಟ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಆಮೇಲೆ ನಮ್ಮ ಮಾಮನ ಹತ್ರ ಬಿಲ್ ಹಾಕ್ಸಿ ಈಗ ನೋಡಿದ್ರೆ ಮಮ್ಮ 1500 ಆಗಿದೆ, ಈಗ 1450 ಹಂಗೆ ಕೊಡ್ತೀನಿ ಮಮ್ಮ, ಅವಳು ತಗೊಳ್ಳಲ್ಲ, ನಾನು ಗೂಗಲ್ ಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಅಡ್ವಾನ್ಸ್ ಆಗಿ 500 ರೂಪೀಸ್ ಕೊಟ್ಟೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಲೆಕ್ಕಾಚಾರ ಎಲ್ಲ ಹಾಕ್ಬೇಕಲ್ವ, ಇದೆಯಾ ಅಮೌಂಟು ಅದೆಲ್ಲ ಏನು ಹೇಳಲ್ಲ ಪಾಪ, ಅವಳು ಲೇಟಾಗಿ ಕೊಟ್ಟರು ತಗೊತಾಳೆ. ಅದರಿಂದ ಸ್ವಲ್ಪ ಕಡಿಮೆ ಇತ್ತು ದುಡ್ಡು ಅಂತ 500 ರೂಪೀಸ್ ಕೊಟ್ಟೆ. ಇನ್ನು ಬ್ಯಾಲೆನ್ಸು ಇನ್ನೊಂದು ಸರಿ ಕೊಡ್ತೀನಿ ಅಂತ ಮನೆಗೆ ಬಂದ್ಬಿಟ್ಟೆ. ಬಂದಮೇಲೆ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ನಲ್ವ, ನೋಡಿದ್ರೆ ಬಿಸಿಲೇ ಬರ್ದೇದಂಗೆ ಇತ್ತು. ಆದರೂ ಕೂಡ ಇವಾಗೆಲ್ಲ ಬೆಳಿಗ್ಗೆ ಹೊತ್ತು ಸ್ವಲ್ಪ ಬರ್ದೇದಂಗೆ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬಿಸಿಲು ಬರುತ್ತೆ. ಅದರಿಂದ ಏನು ಮಾಡಿದೆ, ಅಯ್ಯೋ ಬೇರೆ ಮನೆಯವ್ರು ಹಾಕ್ಬಿಟ್ರೆ ಕಷ್ಟ, ಹೋಗಮ್ಮ ಹಾಕ್ಬಿಡೋದ ಅಂದ್ಬಿಟ್ಟು ಮೇಲೆ ಬಂದು ಫಸ್ಟು ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ, ಹಾಗೆ ಹೋಗಿ ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ಈಗ ಟಿಫನ್ಗೆ ರೆಡಿ ಮಾಡೋದ ಅಂತ ಬಂದಿದ್ದೀನಿ. ನಮ್ಮ ಮಾಮ ಪಾತ್ರೆ ಎಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಅಂದರು. ಸರಿ ಈಗ ನೋಡಿದ್ರೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ, ಇಡ್ಲಿಗಾದರೂ ಸರಿ ದೋಸೆಗಾದರೂ ಸರಿ ಅಂದರೆ ನೋಡಿದ್ರೆ ಒಂಚೂರು ಉಬ್ಬಿರಲಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಉಬ್ಬಿಲ್ಲ ಅಂದರೆ ಒಂಥರ ಗಟ್ಟಿಯಾಗಿ ಬರುತ್ತೆ ದೋಸೆ, ಆದರೂ ಸರಿ ಇಡ್ಲಿ ಅಂತೂ ಕಲ್ ಥರ ಆಗಿಬಿಡುತ್ತೆ. ಸರಿ ದೋಸೆನಾದರೂ ಒಂದು ಸ್ವಲ್ಪನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಚಟ್ನಿನೂ ಪಲ್ಯನೂ ಮಾಡಿಕೊಂಡೆ, 2 ಐಟಮ್ ಮಾಡಿಕೊಂಡೆ. ಇದಾದಮೇಲೆ ಕರ್ಟನ್ಸ್ನೆಲ್ಲ ಆನ್ಲೈನಿಂದ ತರಿಸಿದ್ದೆ. ಈ ಕ್ರಿಸ್ಮಸ್ ಹಬ್ಬದ ಟೈಮಲ್ಲೇ ನಮಗೆ ಇದನ್ನೆಲ್ಲ ಹಾಕೋಕ್ಕೆ ಇಷ್ಟ, ನನಗೆ ಮನೆ ಡೆಕೋರೇಷನ್ ತುಂಬ ಇಷ್ಟ ಅಂತಂದಲ್ವ. ಈ ಸರಿ ನೋಡಿ ಈ ಕರ್ಟನ್ಸ್ನ ತರಿಸಿದ್ದೀನಿ. ನನಗಿರುತ್ತೋ ಇಲ್ವೋ ಸ್ಯಾರಿ, ಆದರೆ ಮನೆಗೆ ಮಾಡಬೇಕು, ಮನೇನ ಚೆನ್ನಾಗಿಟ್ಕೋಬೇಕು ಅಂದರೆ ನನಗೆ ತುಂಬ ಇಷ್ಟ. ಅದರಿಂದ ಫಸ್ಟು ಆನ್ಲೈನಿಂದ ತರಿಸಿಟ್ಕೊಂಡು ಈಗ ಏನು ಮಾಡಿದೆ ಅಂದರೆ ಫುಲ್ಲು ದೊಡ್ಡ ಕರ್ಟನ್ ತರಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ವಿಂಡೋಗೆ ಕರೆಕ್ಟ್ ಸೈಜ್ ತರಿಸೋಲ್ಲ, ಯಾಕಂದರೆ ಡೋರ್ದು 7 ಫೀಟ್ ಅಂದರೆ ವಿಂಡೋ ಕೂಡ 7 ಫೀಟ್ ವಿಂಡೋಗೂ ತರಿಸ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಒಂದು 10 ರೂಪಾಯಿ 20 ರೂಪಾಯಿ ಇಲ್ಲ ಒಂದು 100 ರೂಪಾಯಿ ಜಾಸ್ತಿ ಆಗುತ್ತೆ ಈ ರೀತಿ ತಗೊಂಡ್ರೆ. ತಂದ ಮೇಲೆ ನಾನೇನು ಮಾಡ್ತೀನಿ, ವಿಂಡೋದು ಸೈಜ್ ತಗೊಂಡು ಕಟ್ ಮಾಡಿಬಿಟ್ಟು ಆ ಕಟ್ಟಾಗಿರೋ ಪೀಸ್ ಇರುತ್ತಲ್ಲ ಅದನ್ನು ಬೇರೆ ಬೇರೆ ಪ್ಲೇಸ್ಗೆ ನಾನು ಹಾಕ್ತೀನಿ, ಒಂದೇ ಥರ ಮ್ಯಾಚಿಂಗ್ ಕಾಣಿಸ್ಲಿ ಅಂತ. ಅದರಿಂದ ಈಗ ನೋಡಿ ವಿಂಡೋ ಕರ್ಟನ್ನ ಸೈಡ್ದು ಹೊಲಿತಾ ಇದ್ದೀನಿ. ಈ ಫ್ಲವರ್ ಇದೆ ನೋಡಿ ಡಿಸೈನ್ದು ವೈಟ್ ಕಲರ್, ಅದ್ರದ್ದು ಕ್ಲೀನಾಗಿ ಸ್ಟಿಚ್ ಬಿದ್ದುಬಿಡ್ತು. ಈ ಪರ್ಪಲ್ ಕಲರ್ ಇದೆಯಲ್ಲ ಅದ್ರದ್ದು ಸ್ಟಿಚ್ಚೇ ಬೀಳ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ಪೇಪರ್ ಇಟ್ಟು ಹೊಲಿದು ಆಮೇಲೆ ಆ ಪೇಪರ್ನೆಲ್ಲ ಹಾಕಿ ಆಮೇಲೆ ಸ್ಟಿಚ್ ಕ್ಲೀನಾಗಿ ಕೂತ್ಕೋತು. ಇದು ನೋಡಿ ಈ ರೀತಿ ನಾನು ಕರ್ಟನ್ಸ್ನೆಲ್ಲ ಚೇಂಜ್ ಮಾಡಿದೆ. ಇದೆಲ್ಲ ಆದಮೇಲೆ ನಿನ್ನೆ ಒಂದು ಫ್ಲವರ್ ಮಾಡಿದ್ನಲ್ವ ರೋಸ್ ರೀತಿ, ಇವತ್ತು ಅದೇ ಕಲರಲ್ಲಿ ಸ್ವಲ್ಪ ಪೇಪರ್ ಮಿಕ್ಕಿತ್ತು ಅಂತ ಇನ್ನೊಂದು ರೀತಿ ಫ್ಲವರ್ ಮಾಡೋದ ಅಂತ ಮಾಡ್ತಾಯಿದ್ದೆ. ನಮ್ಮ ಮಾಮ ಅಂದರು ಈಗ ತಾನೇ ಈಗ ಗೋಡೆ ಮೇಲೆ ಇರೋದನ್ನೆಲ್ಲ ತೆಗ್ದೆ ಅಂತ ಹೇಳಿದೆ. ಬೇಡ ಸಾಕು, ತುಂಬ ಬಜಾರಾಗಿ ಕಾಣಿಸೋದು ಬೇಡ, ಜಾತ್ರೆ ಥರ ಅಂದ್ಬಿಟ್ಟು ಎಲ್ಲನೂ ಸುಮಾರು ತೆಗೆದು ನಾನೇನು ಮಾಡಿದೆ, ಕವರಲ್ಲಿ ಹಾಕ್ಬಿಟ್ಟೆ. ಆ ವಿಡಿಯೋನ ಇದರಲ್ಲಿ ಶೇರ್ ಮಾಡಿಲ್ಲ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು ಎಷ್ಟು ಐಟಮ್ಸ್ನ ತೆಗೆದ್ಬಿಟ್ಟೆ ಅಂತ. ಅದನ್ನೆಲ್ಲ ತೆಗೆದ್ಬಿಟ್ಟು ಬುದ್ಧ ಸ್ಟ್ಯಾಚು ಫೋಟೋ ಇತ್ತು ಅದನ್ನು ತೆಗ್ದೆ. ಆಮೇಲೆ ಅಲ್ಲೊಂದು ಫ್ಲವರ್ ಇತ್ತು ಡೋರ್ ಹತ್ರ, ಎಲ್ಲನೂ ತೆಗೆದ್ಬಿಟ್ಟೆ ಫ್ರೆಂಡ್ಸ್. ಬೇಡ ಅಂದ್ಬಿಟ್ಟು ನೋಡಿದ್ರೆ ಪುನಃ ಮಾಡ್ತಾ ಇದೆಯಾ ಫ್ಲವರ್ಸ್ನ, ಸಾಕು ತೆಗ್ದಿಡು ಅಂತ ಹೇಳ್ತಾಯಿದ್ರು. ಅವರು ಮನ್ಕೊಂಡಿದ್ರು ಮಧ್ಯಾಹ್ನಕ್ಕೆ ಮೇಲೆ ಊಟ ಎಲ್ಲ ಆದಮೇಲೆ. ನಾನೇನು ಮಾಡಿದೆ, ನನಗೆ ಈ ಥರನೇ ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ನನಗೆ ಮನ್ಗಕ್ಕೆ ಇಷ್ಟಪಡಲ್ಲ, ನಾನು ತುಂಬ ಹುಷಾರಿಲ್ಲ ಆಯ್ತಾ ಇಲ್ಲ ಅಂದ್ರೇ ಟಕ್ಕಂತ ಮನಗ್ಬಿಡ್ತೀನಿ, ಒಂದು 10 ನಿಮಿಷದಲ್ಲಿ ಎದ್ಬಿಡ್ತೀನಿ. ತುಂಬ ಹೊತ್ತು ಮನಗಕ್ಕೆ ಇಷ್ಟಪಡಲ್ಲ. ನಮ್ಮ ಮಾಮ ಹಂಗಲ್ಲ, ಮನಗ್ಬಿಟ್ರೆ ಮನಗ್ತಾನೇ ಇರಬೇಕು ಅಂತ ಇರ್ತಾರೆ. ನಾನು ಎದ್ದೋಳು ಮಮ್ಮ ಈ ಥರ ಮನಗಬಾರ್ದು ದರಿದ್ರ ಅಂತ ಇರ್ತೀನಿ. ಈಗ ನೋಡಿ ಫ್ಲವರ್ಸು ಮಾಡಿ ಕಾರ್ನರಲ್ಲಿ ಹಾಕಿದ್ದೀನಿ. ಇಲ್ಲಿದ್ದು ವೈಟ್ ಫ್ಲವರ್ನ ಆ ಕಡೆ ಚೇಂಜ್ ಮಾಡಿಬಿಟ್ಟೆ. ಇಲ್ಲಿ ಬಂದು ಈಗ ಮಾಡಿರೋ ಫ್ಲವರ್ನ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆಯಾ ಅಂತ. ನನ್ನ ತಂಗಿ ಬಂದಿದ್ಲಲ್ಲ ಆಗತ್ತೆ, ಎಷ್ಟು ಚೆನ್ನಾಗೈತೆ ಕರ್ಟನು, ಎಷ್ಟು ಚೆನ್ನಾಗಿ ತಗೊಂಡಿದ್ಯಾ, ಎಲ್ಲಿ ಶಿವಾಜಿನಗರ, ಎಲ್ಲಿ ಆನ್ಲೈನಲ್ಲ ಅಂತ ಇದ್ಲು. ಆನ್ಲೈನಲ್ಲೇ ಅಂದೆ. ಆಮೇಲೆ ಫ್ಲವರ್ಸು ಮೊದಲೆಲ್ಲ ಈ ಥರ ಮಾಡಿದ್ರೆ ಸಾಕು ಕೇಳ್ತಾನೇ ಇರ್ತಾರೆ ಇವರು. ನಾನೇನು ಮಾಡ್ತೀನಿ, ಮಾಡಿರೋ ಫ್ಲವರ್ನೆಲ್ಲ ಕಿತ್ತು ಹಾಕ್ಬಿಟ್ಟು ಹಳೇದನ್ನೆಲ್ಲ ಧೂಳಾಗಿರೋದನ್ನ, ಪೇಪರ್ ಅಂದರೆ ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ, ಅದರಿಂದ ಇವರು ಕವರಲ್ಲಿ ಹಾಕ್ಕೊಟ್ಬಿಡು ನಮ್ಮ ಮನೇಲಿ ಇಟ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಹಳೇದು ಹೆಂಗೆ ಕೊಡೋದು ಅಂತ ನಾನು ಯೋಚನೆ ಮಾಡೋದು. ಈಗ ನೋಡಿ ಇಲ್ಲೊಂದು ಫ್ಲವರು, ಇದೊಂದು ಫ್ಲವರು, ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಈ ಫ್ಲವರೆಲ್ಲ ಆದಮೇಲೆ 5 ಗಂಟೆ ಆಗ್ತಿತ್ತು. ಆಮೇಲೆ ಡಿ-ಮಾರ್ಟ್ಗೆ ಹೋಗೋದಾ ಅಂತ ಹೇಳಿದ್ರು. ಅದ್ರದ್ದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.